ದೇವರ ಕೃಷ್ಣನ ಕೊಲೆಗೆ ಪ್ಲಾನ್ ಮಾಡಿದ ಪ್ರಿಯಾಂಕಾ ಮಾಡಿದ್ದೇನು ಕರಿಯ ನೀನು ಅಂತ ಚುಚ್ಚಿ ಮಾತನಾಡಿದಾಕೆ ಗಂಡನ ಕತೆ ಮುಗಿಸಿಬಿಟ್ಲ. ಆ ಗ್ರಾಮ ಹಿಂದೆಂದು ಕೇಳದ ವಿಚಿತ್ರ ಕೊಲೆ ಪ್ರಕರಣವೊಂದನ್ನ ಕೇಳಿ ಬೆಚ್ಚಿ ಬಿದ್ದಿದೆ. ಯಾವ್ಯಾವ ಕಾರಣಕ್ಕೆ ಪತಿ ಪತ್ನಿ ಮಧ್ಯೆ ಜಗಳ ನಡೆಯುತ್ತೆ, ಗಂಡ ಹೆಂಡತಿ ಹಲ್ಲೆ ಮಾಡೋದು, ಕೊಲೆ ಮಾಡುವ ಘಟನೆಗಳು ನಡೆಯುತ್ತವೆ. ಆದ್ರೆ ಈ ಇಂದೋರ್ ಆ ಒಂದು ದಿನ ಮುಂಜಾನೆ ಎದ್ದಿದ್ದು ಇಂತಹದೊಂದು ಭೀಕರ ಘಟನೆ ಬಗ್ಗೆ ಕೇಳೋದಕ್ಕೆ ಅಂದ್ರೆ ಎಂಥವರು ಬೆಚ್ಚಿ ಬೀಳ್ತಾರೆ. ಯಾವುದೇ ಕ್ರೈಮ್ ಸಿನಿಮಾಗೆ ಕಡಿಮೆ ಇಲ್ಲ ಎನ್ನುವಂತಹ ಘಟನೆಯೊಂದು ನಡೆದಿದ್ದು ಮಧ್ಯಪ್ರದೇಶದ ಧರ್ ಜಿಲ್ಲೆಯಲ್ಲಿ ಮೋಸ, ವಂಚನೆ, ಅಕ್ರಮ ಸಂಬಂಧ ರೇಸಿಸಂನ ಕರಾಳ ಮುಖವನ್ನ ಬಿಚ್ಚಿಟ್ಟ ಘಟನೆಯೊಂದು ನಡೆದಿದೆ. ದೇವಕೃಷ್ಣನ ಕೊಂದ ಪ್ರಿಯಾಂಕಾಳ ಕೇಸ್ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ದೇವಕೃಷ್ಣನ ಪತ್ನಿ ಪ್ರಿಯಾಂಕಾ ಜೀವಂತ ಗೊಂಬೆಯಂತಹ ಸೌಂದರ್ಯ. ಅವನೋ ಕೃಷ್ಣ ವರ್ಣದವನು. ಅವನ ಬಣ್ಣವೇ ಅವನ ಜೀವ ತೆಗೆದಿದೆ. ದೇವಕೃಷ್ಣನ ಮುದ್ದಿನ ಮಡದಿ ಲವರ್ ಜೊತೆ ಸೇರಿ ಗಂಡನ ಕಥೆ ಮುಗಿಸಿದ್ದಾಳೆ. ಈ ಬಗ್ಗೆ ಮಾತನಾಡಿದ ದೇವಕೃಷ್ಣನ ಸಹೋದರಿ, ಅವರ ಮದುವೆ ಹಿಂದಿನಿಂದಲೇ ಹಲವು ಸಮಸ್ಯೆಗಳಿಂದ ಕೂಡಿತ್ತು ಅನ್ನೋದು ರಿವೀಲ್ ಮಾಡಿದ್ದಾಳೆ. 25 ವರ್ಷದ ಪ್ರಿಯಾಂಕಾ ನೋಡೋಕೆ ಸುಂದರಿ, ಹಾಲಿನ ಮೈ ಬಣ್ಣ, ಸುಂದರ ರೂಪ. ಆದ್ರೆ ಮನಸ್ಸು ಮಾತ್ರ ಕೊಳಕು. ಕೈ ಹಿಡಿದ ಗಂಡನ ನೀನು ಕರಿಯ ಅಂತ ಮೂದಲಿಸ್ತಾ ಇದ್ಲು. ನಿನಗೆ ಸರಿಯಾದ ಹುಡುಗಿಯಲ್ಲ ನಾನು ಅಂತ ಚುಚ್ಚಿ ಮಾತನಾಡ್ತಾ ಇದ್ಲು. ಈ ಜೋಡಿ ಮಧ್ಯೆ ಹಿಂದಿನಿಂದಲೇ ಜಗಳ ನಡೀತಾರೆ ಬಂದಿದೆ. ಪ್ರಿಯಾಂಕಾ ಆಗಾಗ ಮದುವೆ, ಕಾರ್ಯಕ್ರಮ, ಫಂಕ್ಷನ್ ಅಂತ ಸುತ್ತಾಡ್ತಾ ಇದ್ಲು. ಅಲ್ಲಿ ಅವಳ ಲವರ್ ಕೂಡ ಬರ್ತಾ ಇದ್ದ. ಇದು ಪ್ರಿಯಾಂಕಾ ಮನೆಯಲ್ಲಿ ದೊಡ್ಡ ಜಗಳಕ್ಕೆ ಕಾರಣವಾಗ್ತಿತ್ತು. ಪ್ರಿಯಾಂಕಾಳ ಲವ್ ಅಫೇರ್ ಬಗ್ಗೆ 2020ರಿಂದಲೇ ಡೌಟ್ ಇತ್ತು ಎಂದಿದ್ದಾರೆ ದೇವಕೃಷ್ಣನ ಸಹೋದರಿ ಜ್ಯೋತಿ. ಗಂಡ ಹೆಂಡತಿ ಮಧ್ಯೆ ನಿರಂತರ ಜಗಳಗಳು ನಡೀತಾಲೇ ಇದ್ವು. ಅತ್ತಿಗೆ ಕಿಟಕಿ ಬಳಿ ನಿಲ್ತಾ ಇದ್ಲು. ಅವನು ರೋಡ್ನಲ್ಲಿ ಹೋಗ್ತಾ ಇದ್ದ ಅಂತ ಜ್ಯೋತಿ ಪ್ರಿಯಾಂಕಾ ಹಾಗೂ ಆಕೆಯ ಲವರ್ ಸಂಬಂಧದ ಬಗ್ಗೆ ಹೇಳಿದ್ದು ಅವರಿಬ್ಬರ ಮಧ್ಯೆ ಅಂತ ಹೆಚ್ಚುತ್ತಾ ಇತ್ತು ಅಂತ ಹೇಳಿದ್ದಾರೆ. ಗೊಂಡಿಖೇಡ ಚರಣ್ ಗ್ರಾಮದಲ್ಲಿ ತಡರಾತ್ರಿ ಬೆಚ್ಚಿ ಬೀಳಿಸುವ ಒಂದು ಕೊಲೆ ನಡೆದಿತ್ತು. ಗ್ರಾಮವೇ ಮಲಗಿದ್ದಾಗ ಆಕೆ ಕರಿಯ ಗಂಡನ ಕಥೆ ಮುಗಿಸಿಬಿಟ್ಟಿದ್ಲು. ಆರಂಭದಲ್ಲಿ ಭಾರೀ ದರೋಡೆ ಆಗಿದೆ ಎನ್ನಲಾಗಿದ್ದ ಕೇಸ್ನಲ್ಲಿ ಹೆಂಡತಿಯೇ ತನ್ನ ಗಂಡನನ್ನ ಮರ್ಡರ್ ಮಾಡಿರೋದು ಬೆಳಕಿಗೆ ಬಂದಿದೆ. ದರೋಡೆ ನಡೆದಿದೆ ಎನ್ನಲಾದ ನಂತರ ಮನೆಯಲ್ಲಿ ದೇವಕೃಷ್ಣ ಸತ್ತು ಬಿದ್ದಿದ್ದ ಅಂತ ಪೊಲೀಸರು ಹೇಳಿದ್ರು. ಆರೋಪಿ ಪ್ರಿಯಾಂಕಾ ಪುರೋಹಿತ್ 3ರಿಂದ 4 ಜನ ಅಪರಿಚಿತರು ಯುವಕರು ರಾತ್ರಿ ಮನೆಯೊಳಗೆ ಬಂದಿದ್ದು ಗಂಡ ಹೆಂಡತಿಯನ್ನ ಸಪರೇಟ್ ರೂಮ್ನಲ್ಲಿ ಬಂದಿ ಮಾಡಿದ್ರು. ನಂತರ ಅವರು 3 ಲಕ್ಷ ಬೆಲೆ ಬಾಳುವ ಚಿನ್ನ ಹಾಗೂ 50,000 ರೂಪಾಯಿ ನಗದು ಕದ್ದು ಓಡ್ ಹೋಗಿದ್ದಾರೆ ಅಂತ ಹೇಳಿದ್ರು. ಆದರೆ ತನಿಖೆ ಮಾಡಿದ ನಂತರ ಪ್ರಿಯಾಂಕಾ ಹೇಳಿಕೆಯಲ್ಲಿರುವ ಸುಳ್ಳು ಬಯಲಾಗಿದೆ. ಕಳುವಾಗಿದೆ ಎನ್ನಲಾದ ಚಿನ್ನ ಮನೆಯೊಳಗೆ ಸಿಕ್ಕಿದಾಗ ಸಂಶಯ ಮತ್ತಷ್ಟು ಹೆಚ್ಚಾಗಿತ್ತು. ದೇವಕೃಷ್ಣನ ಮೇಲಾದ ಗಾಯ ದಾಳಿ ದರೋಡೆಗಿಂತಲೂ ಪ್ಲಾನ್ಡ್ ಅಟ್ಯಾಕ್ನಂತಿತ್ತು ಅಂತ ಪೊಲೀಸರು ಗಮನಿಸಿದ್ದಾರೆ. ಎಎಸ್ಪಿ ಪಾರುಲ್ ಬೆಲಪುರ್ಕಾರ್ ಅವರು ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಮಾಹಿತಿ, ಪ್ರಿಯಾಂಕಾ ಹೇಳಿಕೆಯ ಗೊಂದಲಗಳು, ಫಾರೆನ್ಸಿಕ್ ವರದಿ ಇದು ದರೋಡೆ ಅಲ್ಲ, ಒಂದು ಪ್ಲಾನ್ಡ್ ಕೊಲೆ ಎನ್ನುವ ಸಂದೇಹ ಮೂಡುವಂತೆ ಮಾಡಿದೆ. 1 ಗಂಟೆ ವಿಚಾರಣೆ ಮಾಡಿದ ನಂತರ ದರೋಡೆಯ ಕಟ್ಟು ಕಥೆ ರಿವೀಲ್ ಆಗಿದೆ. ಪ್ರಿಯಾಂಕಾಳ ಲವರ್ ಕಮಲೇಶ್ ಸುರೇಂದ್ರ ಎನ್ನುವಾತನಿಗೆ 1 ಲಕ್ಷ ಕೊಟ್ಟು ಕೊಲೆ ಸುಪಾರಿ ಕೊಟ್ಟಿದ್ದ. ಸದ್ಯ ಸುರೇಂದ್ರ ತಲೆಮರೆಸಿಕೊಂಡಿದ್ದಾನೆ.